ಶಿಕ್ಷಕರಿಗೆ 13ನೇ ದಿನದ ಬೈಲಿಂಗ್ವಲ್ ತರಗತಿಗಳ ವಿದ್ಯಾಚೇತನ ತರಗತಿ ನಿರ್ವಹಣೆಗೆ ಆತ್ಮೀಯ ಸ್ವಾಗತ. ಈ ದಿನದಂದು ಮೊದಲನೇ ಅವಧಿ ಗ್ರೀಟ್ ಮೀಟ್ ಆ್ಯಂಡ್ ಕಾನ್ವರ್ಸೇಷನ್. ಈ ಅವಧಿಯಲ್ಲಿ ಮೊದಲನೇ ಒಂದು ಆ್ಯಕ್ಟಿವಿಟಿ ಬಂದು ಇಲ್ಲಿ ವೆದರ್ ಆ್ಯಕ್ಟಿವಿಟಿ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ಇನ್ಸ್ಟ್ರಕ್ಟ್ ದೆಮ್ ಟು ಮಾರ್ಕ್ ಇಟ್ ಆ್ಯಂಡ್ ವೆದರ್ ಕಾರ್ಡ್ ಅಂತೇಳಿ. ಇದು ಲಾಸ್ಟ್ ಹವಾಮಾನ ನಕ್ಷೆಯನ್ನು ನಾವು ಟಿಕ್ ಮಾಡಿಸ್ತಿದ್ವಲ್ಲ ಅದರಲ್ಲಿತ್ತು. ಈ ಸರಿದ ಹವಾಮಾನ ನಕ್ಷೆ ಇಲ್ಲ. ಆದ ಕಾರಣ ಮಕ್ಕಳಿಗೆ ಜಸ್ಟ್ ಇವತ್ತಿನ ದಿನ ಯಾವ ರೀತಿಯ ಹವಾಮಾನ ಇದೆ ಅನ್ನೋದನ್ನು ನಾವು ಜಸ್ಟ್ ಅದನ್ನು ಇನ್ಫಾರ್ಮ್ ಮಾಡಿದ್ರೆ ಸಾಕು, ಮಕ್ಕಳು ಗುರುತಿಸಿದ್ರೆ ಸಾಕಾಗುತ್ತೆ. ಇನ್ನು ನೆಕ್ಸ್ಟ್ ಆ್ಯಕ್ಟಿವಿಟಿ ಎರಡನೇದು ಡೋಂಟ್ ಅಲಾರಮ್ ದ ಮಂಕಿ ಅಂತೇಳಿ. ಇದಕ್ಕೆ ಪೂರಕವಾಗಿ ವಿಡಿಯೋ ಇದೆ, ನೀವು ಅದೇ ರೀತಿಯಲ್ಲಿ ನೀವು ನಿರ್ವಹಣೆ ಮಾಡ್ಬೋದು. ಇದು ಕೂಡ ಹಳೆಯ ವಿಡಿಯೋ ಆಗಿರೋದ್ರಿಂದ ನಾನು ಆಗಲೇ ಹೇಳಿದ್ದೀನಿ, ಹಳೆಯ ವಿಡಿಯೋಗಳನ್ನೇ ನಾನು ಶೇರ್ ಮಾಡ್ತಾ ಇದ್ದೀನಿ ಎಡಿಟ್ ಮಾಡಿ ಅಂತೇಳಿ. ಸೊ ಇಲ್ಲಿ ಈ ದಿನದ ಒಂದು ವಿಡಿಯೋಗಳನ್ನು ನನಗೆ ಸಪೋರ್ಟ್ ಮಾಡಿದವರು, ವಿಡಿಯೋಗಳನ್ನ ರೆಡಿ ಮಾಡಲಿಕ್ಕೆ ಸಪೋರ್ಟ್ ಮಾಡಿದಂಥವರು GLPS ಭಕ್ತರಹಳ್ಳಿ ಚನ್ನರಾಯಪಟ್ಟಣ ತಾಲೂಕು ಈ ಶಾಲೆಯ ಸಹಶಿಕ್ಷಕಿಯರಾದಂತಹ ನಾಗಜ್ಯೋತಿ NM ಅಂತೇಳಿ. ಇವರಿಗೆ ಈ ಒಂದು ಸಮಯದಲ್ಲಿ ಒಂದು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ವಿಡಿಯೋನ ರೆಡಿ ಮಾಡ್ತಾ ಇದ್ದೀನಿ. ಈಗ ಡೋಂಟ್ ಅಲಾರಮ್ ದ ಮಂಕಿ, ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಇದೆ, ಅದೇ ರೀತಿಯಲ್ಲಿ ನೀವು ನಿರ್ವಹಣೆ ಮಾಡಬಹುದು. ಹಾಗೆ ಇನ್ನೊಂದು ಆ್ಯಕ್ಟಿವಿಟಿ ಇದೆ ಮೈ ಫೇವ್ರೆಟ್ ಡಾಲ್ ಅಂತೇಳಿ. ಇದಕ್ಕೂ ಕೂಡ ಆ್ಯಕ್ಟಿವಿಟಿ ಇದೆ, ಅದನ್ನೇ ನೋಡಿಕೊಂಡು ನೀವು ನಿರ್ವಹಣೆ ಮಾಡ್ಬೋದು. ಹಾಗೆ ಪ್ರತಿ ವಿಡಿಯೋದಲ್ಲೂ ಕೂಡ ನಾನು ಹೇಳ್ತಾ ಇದ್ದೀನಿ, ಇದು ಬೈಲಿಂಗ್ವಲ್ ತರಗತಿಗಳಾಗಿರೋದ್ರಿಂದ ಆದಷ್ಟು ಇಂಗ್ಲೀಷ್ನಲ್ಲೇ ಆ್ಯಕ್ಟಿವಿಟಿಗಳನ್ನು ನೀವು ಪರಿಚಯ ಮಾಡಿಕೊಡಿ. ಮಕ್ಕಳಿಗೆ ಆದಷ್ಟು ಸಿಂಪಲ್ ಸೆಂಟೆನ್ಸಸ್ನ ಯೂಸ್ ಮಾಡಿಕೊಂಡು ಮಾತಾಡೋದನ್ನು ಅಭ್ಯಾಸ ಮಾಡಿಸಿ. ಈ ದಿನದ ತರಗತಿ ನಿರ್ವಹಣೆಗೆ ಸಂಬಂಧಪಟ್ಟಂಥ ಎಲ್ಲ ಚಟುವಟಿಕೆಗಳನ್ನು ತಮ್ಮ ಶಾಲಾ ಹಂತದಲ್ಲಿ ತಮ್ಮ ಪುಟಾಣಿ ಮಕ್ಕಳೊಂದಿಗೆ ನಿರ್ವಹಿಸಿ ತಮ್ಮೊಂದಿಗೆ ಹಂಚಿಕೊಳ್ಳಲು ಸಹಕರಿಸಿದಂತಹ ಸಹಶಿಕ್ಷಕಿಯರಾದಂಥ ಶ್ರೀಮತಿ ನಾಗಜ್ಯೋತಿ NM, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಭಕ್ತರಹಳ್ಳಿ, ಚನ್ನರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆ. ಇವರಿಗೆ ಎಲ್ಲ ಸುಗಮಕಾರರ ಪರವಾಗಿ ಹಾಗೂ ಪುಟಾಣಿ ಮಕ್ಕಳಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಮಕ್ಕಳ, ನಿಮಗೆ ಇವಾಗ ಒಂದು ಚಟುವಟಿಕೆ ಮಾಡಿಸ್ತೀನಿ. ಆ ಚಟುವಟಿಕೆ ಹೆಸರು ಕೋತಿಯನ್ನು ಎಚ್ಚರಿಸಬೇಡಿ ಅಂತ ಹೇಳ್ಬಿಟ್ಟು. ಈಗ ಮಧ್ಯೆ ಒಂದು ಕೋತಿ ಮಲಗಿದೆ ಅಲ್ವಾ, ಈಗ ನಿಮ್ಮ ಕೈಲಿ ನಾನು ಒಂದು ಗಂಟೆ ಕೊಡ್ತೀನಿ. ಈ ಗಂಟೆಯನ್ನು ನೀವೇನು ಮಾಡಬೇಕು, ಈಗ ಗಂಟೆ ಕಾಣಿಸ್ತಾ ಇದೆ ಅಲ್ವಾ, ಈ ಗಂಟೆಯನ್ನು ನಿಧಾನವಾಗಿ ಒಬ್ಬರಿಂದ ಕೈಗೆ ಒಬ್ಬರು ಪಾಸ್ ಮಾಡ್ತಾ ಹೋಗ್ಬೇಕು. ಯಾರು ಗಂಟೆ ಅಲ್ಲಾಡಿಸ್ತಾರೋ ಅವರು ಕೋತಿಯಾಗಿ ಮಧ್ಯೆ ಬಂದು ಮಲ್ಕೋಬೇಕು. ಅವ್ರು ಆ ಜಾಗ ಕೋತಿಯಾಗಿ ಮಲಗಿರೋರು ಅಲ್ಲಿ ಹೋಗ್ಬೇಕು. ಗೊತ್ತಾಯ್ತಾ? ರೆಡಿ, ಸ್ಟಾರ್ಟ್. ದೀಕ್ಷಾ ಗಂಟೆ ಅಲ್ಲಾಡಿಸಿದ್ದಾಳೆ, ಹಾಗಾಗಿ ದೀಕ್ಷಾ ಕೋತಿಯಾಗಿ ಮಲ್ಕೋತಾಳೆ, ಲುವಿಕಾ ಆ ಜಾಗಕ್ಕೆ ಹೋಗ್ತಾಳೆ. ನೆಕ್ಸ್ಟ್ ದೀಕ್ಷಾ ಪಾಸ್ ಮಾಡು. ಕೊಡು ಬೇಗ, ಪಕ್ಕಕ್ಕೆ ಕೊಡಬೇಕು. ಪಾಸ್ ಮಾಡಿ ಬೇಗ. ಶ್ರೇಯಸ್ ಔಟು. ಶ್ರೇಯಸ್ ಇವಾಗ ಕೋತಿಯಾಗಿ ಮಲ್ಕೋಬೇಕು, ದೀಕ್ಷಾ ಆ ಜಾಗಕ್ಕೆ ಹೋಗ್ಬೇಕು. ಬೇಗ ಫಾಸ್ಟು. ನಾಗಾರ್ಜುನ ಪಾಸ್ ಮಾಡು ಪಕ್ಕಕ್ಕೆ. ನಾಗಾರ್ಜುನ ಔಟು. ನೆಕ್ಸ್ಟು ನಿಮ್ಮ ಮುಂದೆ ಎಷ್ಟೊಂದು ಗೊಂಬೆಗಳು ಇಟ್ಟಿದ್ದೀನಲ್ವಾ. ಪ್ರಾಣಿಗಳ ಗೊಂಬೆ ಇದೆ, ಮುಖವಾಡ ಇದೆ, ಆಮೇಲೆ ಮನೆ ಇದೆ ನೀವೇ ಮಾಡಿರೋದು, ಹಾಗೆ ಮಣ್ಣಿನ ಆಟದ ಸಾಮಾನುಗಳಿದೆ ಅಲ್ವಾ. ಇದರಲ್ಲಿ ಪ್ರತಿಯೊಬ್ರು ನಿಮ್ಗೆ ಯಾವ್ದಿಷ್ಟ ಆ ಗೊಂಬೆಯನ್ನ ತಗೋಬೇಕು. ಅದಕ್ಕೆ ನಾನು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡ್ಬೇಕು. ಸರಿನಾ? ಈ ಚಟುವಟಿಕೆ ಹೆಸರೇನು? ನನ್ನ ನೆಚ್ಚಿನ ಗೊಂಬೆ ಅಂತ. ಮೊದ್ಲು ಚೇತನ, ನಿನ್ಗೆ ಏನ್ ಇಷ್ಟ? ತಗೋ. ಏನ್ ತಗೊಂಡಿದ್ಯಾ? ಏನದು? ಏನಕ್ಕೆ ತಗೊಂಡೆ? ಅದಿಷ್ಟನಾ ನಿನ್ಗೆ? ಜಿಂಕೆ ಯಾಕೆ ಇಷ್ಟ ಆಗ್ಲಿಲ್ಲ? ಅಡ್ಗೆ ಆಟ ಆಡ್ಬೋದು. ಗುಡ್. ನೆಕ್ಸ್ಟ್ ಪಲ್ಲವಿ, ನಿನ್ಗೆ ಯಾವ ಗೊಂಬೆ ಇಷ್ಟ? ತಗೋ. ಏನಕ್ಕೆ ಇಷ್ಟ ನಾಯಿ? ನಿಮ್ ಮನೇಲಿ ಸಾಕಿದೀರ ನಾಯಿನ? ನಾಯಿ ಜೊತೆ ಆಟ ಆಡ್ತೀಯ ಪ್ರತಿನಿತ್ಯ? ಗುಡ್. ನೆಕ್ಸ್ಟ್ ಎರಡನೇ ಅವಧಿ ಮೈ ಟೈಮ್. ಈ ಅವಧಿಯಲ್ಲಿ ಈಗಾಗಲೇ ನಾವು ಶುಕ್ರವಾರದ ದಿನದಲ್ಲಿ ಒಂದೊಂದು ಕಲಿಕಾ ಏರಿಯಾದಲ್ಲೂ ಕೂಡ ಒಂದೊಂದು ಎರಡೆರಡು ಚಟುವಟಿಕೆಗಳನ್ನ ನಾವು ಕಲಿಸ್ಕೊಟ್ಟಿದ್ದೀವಿ. ಆ ಚಟುವಟಿಕೆಗಳನ್ನು ಆ್ಯಕ್ಟಿವಿಟೀಸ್ನ ಮಕ್ಕಳು ನಿರ್ವಹಣೆ ಮಾಡಿದಾರಾ ಇಲ್ವಾ ಅನ್ನೋದನ್ನು ಅಬ್ಸರ್ವ್ ಮಾಡಿ, ಯಾವ ಒಂದು ಚಟುವಟಿಕೆಯನ್ನು ಇನ್ನೂ ನಿರ್ವಹಣೆ ಮಾಡಿಲ್ಲ ಆ ಒಂದು ಲರ್ನಿಂಗ್ ಏರಿಯಾಕ್ಕೆ ಮಕ್ಕಳನ್ನು ಕರ್ಕೊಂಡೋಗಿ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟು ಆ ಒಂದು ಚಟುವಟಿಕೆಗಳನ್ನು ಕಂಪ್ಲೀಟ್ ಮಾಡೋದಕ್ಕೆ ನಾವು ಹೆಲ್ಪ್ ಮಾಡಬೇಕಾಗತ್ತೆ. ಅಕಸ್ಮಾತ್ ಈಗಾಗಲೇ
ಕಡಿಮೆ ಮಕ್ಕಳಿರುವಂತಹ ಶಾಲೆಗಳಲ್ಲಿ ಆ ಲರ್ನಿಂಗ್ ಏರಿಯಾದ ಆ್ಯಕ್ಟಿವಿಟಿಗಳನ್ನ ಮುಗಿಸಿದ್ರೆ ಇನ್ನೊಮ್ಮೆ ಹೊಸ ಆ್ಯಕ್ಟಿವಿಟಿಗಳನ್ನ ಮಾಡಲಿಕ್ಕೆ ಬಿಡಿ, ಅಥವಾ ಜಸ್ಟ್ ಇನ್ನೊಂದು ಸರಿ ಆ್ಯಕ್ಟಿವಿಟಿಗಳನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಇನ್ನು ಮೂರನೇ ಒಂದು ಅವಧಿ ಬೇಸಿಕ್ ನ್ಯೂಮರಿಕಲ್ ನಾಲೆಡ್ಜ್. ಇಲ್ಲಿ ಗೆಸ್ ದ ಸ್ಮೆಲ್ ಅಂತೇಳಿ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ ಪೂರಕವಾದಂಥ ವಿಡಿಯೋವನ್ನು ಮೇಡಮ್ ಕಳಿಸಿದ್ದಾರೆ. ಸೊ ಅದೇ ರೀತಿಯಲ್ಲಿ ನೀವು ವಿಡಿಯೋದಲ್ಲಿರುವಂತೆ ನೀವು ನಿರ್ವಹಣೆ ಮಾಡಿ. ಮತ್ತು ಇಲ್ಲೂ ಕೂಡ ನೀವು ಆದಷ್ಟು ಇಲ್ಲಿ ಬರುವಂತಹ ಏನು ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್ ಯೂಸ್ ಮಾಡ್ತೀವೋ ಅದರ ನೇಮ್ಗಳನ್ನ ಕೂಡ ನಾವು ಇಂಗ್ಲೀಷ್ನಲ್ಲಿ ಹೇಳ್ಕೊಡೋ ರೀತಿಯಲ್ಲಿ ನಾವು ಚಟುವಟಿಕೆಗಳನ್ನು ನಿರ್ವಹಣೆ ಮಾಡೋಣ. ನಿಮ್ಮ ಮುಂದೆ ಕೆಲವು ತಾಜಾ ತರಕಾರಿಗಳಿದೆ, ಕೊಳ್ತಿರೋ ತರಕಾರಿನೂ ಇದೆ, ಹಾಗೆ ಹಣ್ಣುಗಳಿದೆ, ಮತ್ತು ವಾಸನೆ ಬರ್ತಕ್ಕಂಥ ಘಮ ಅಂತ ಪರಿಮಳ ಬೀರ್ತಕ್ಕಂಥ ಕೆಲವು ಸೊಪ್ಪುಗಳು ಇದೆ ಅಲ್ವಾ. ಇವಾಗ ಪವನ್ ಮತ್ತು ಸಂಜಯ್ ನಾನು ಹೇಳ್ದವ್ರದ್ದು ಕಣ್ಣು ಮುಚ್ಚುತ್ತಾನೆ. ಅವಾಗ ನೀವೇನು ಮಾಡಬೇಕು, ಕಣ್ಣು ಮುಚ್ಚಾದ್ಮೇಲೆ ನೀವು ಒಂದು ತರಕಾರಿ ಅಥವಾ ಸೊಪ್ಪನ್ನು ತೆಗೆದು ವಾಸನೆಯನ್ನು ಊಹಿಸ್ಬಿಟ್ಟು ಅದು ಯಾವ ವಸ್ತು ಅಥವಾ ಯಾವ ತರಕಾರಿ ಯಾವ ಸೊಪ್ಪು ಅಂತ ಹೇಳಬೇಕು. ರೆಡಿನಾ ಪವಿತ್ರ? ಕಣ್ಮುಚ್ಚು. ಬೇವಿನ ಸೊಪ್ಪು. ನೆಕ್ಸ್ಟ್ ಪಲ್ಲವಿ? ಗುಲಾಬಿ ಹೂವು. ಗುಡ್. ನೆಕ್ಸ್ಟ್ ಲುವಿಕಾ? ಮೂಲಂಗಿ. ಗುಡ್. ನೆಕ್ಸ್ಟ್ ನಾಗಶ್ರೀ? ಟೊಮೊಟೊ. ನೆಕ್ಸ್ಟ್ ಚೇತನ? ಪುದೀನಾ. ಕರೆಕ್ಟು. ನೆಕ್ಸ್ಟ್ 4ನೇದು ಕ್ರಿಯೇಟಿವ್ ಆರ್ಟ್ಸ್. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಹೆಲ್ಪರ್ ಆಫ್ ಮೈ ಕಮ್ಯುನಿಟಿ ಅಂತೇಳಿ, ಅಂದರೆ ನನ್ನ ಸಮುದಾಯದ ಸಹಾಯಕರು ಅಂತೇಳಿ ಇದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಕೂಡ ಇದೆ. ಇವತ್ತಿನ ದಿನ ಎಲ್ಲ ಅವಧಿಗಳಲ್ಲೂ ಬರುವಂತಹ ವಿಡಿಯೋ ಏನು ಆ್ಯಕ್ಟಿವಿಟಿಗಳಿಗೆ ಸಂಬಂಧಿಸಿದ ವಿಡಿಯೋಗಳಿದೆ. ನೀವು ಅದನ್ನು ನೋಡಿಕೊಂಡು ನೀವು ನಿರ್ವಹಣೆ ಮಾಡ್ಬೋದು. ಇಲ್ಲಿ ಕೂಡ ನಮಗೆ ENKಯಲ್ಲಿ ಕೆಲವೊಂದು ವೃತ್ತಿಗಳ ಬಗ್ಗೆ ಒಂದು ಫ್ಲ್ಯಾಶ್ ಕಾರ್ಡ್ಸ್ಗಳನ್ನ ಕೊಟ್ಟಿದ್ದಾರೆ. ಆ ಫ್ಲ್ಯಾಶ್ ಕಾರ್ಡ್ಸ್ಗಳನ್ನ ಬಳಸ್ಕೊಂಡು ನಾವೇನು ಮಾಡೋಣ, ಈ ಒಂದು ಆ್ಯಕ್ಟಿವಿಟಿಯನ್ನು ಮಾಡೋಣ. ನಿಮ್ಮ ಕೈಲಿ ಒಂದೊಂದು ವೃತ್ತಿಗೆ ಸಂಬಂಧಿಸಿದ ಒಂದೊಂದು ಚಿತ್ರಪಟಗಳನ್ನು ಕೊಟ್ಟಿದ್ದೀನಿ, ಮಿಂಚುಪಟ್ಟಿಗಳನ್ನು. ಅದೇ ರೀತಿ ಒಬ್ಬರು ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾರೆ, ಅಭಿನಯ ಮಾಡಿ. ನೀವು ಅದು ಯಾವ ವೃತ್ತಿ ಅಂತ ಗುರುತಿಸ್ಬಿಟ್ಟು ಹೇಳಬೇಕು. ಗೊತ್ತಾಯ್ತಾ? ಇಂಪನ? ಯಾರಿವರು? ಪೊಲೀಸ್ ಮ್ಯಾನ್. ಗುಡ್. ನೆಕ್ಸ್ಟು ಪಲ್ಲವಿ? ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು ಮಿಸ್. ಗುಡ್ ಮಾರ್ನಿಂಗ್ ಮಿಸ್. ಎಲ್ಲ ಕೂತ್ಕೊಳ್ಳಿ, ಒಂದು ಪಾಠ ಹೇಳ್ಕೊಡ್ತೀನಿ. ಗುಡ್. ಯಾರಿವರು? ಟೀಚರ್. ನೆಕ್ಸ್ಟ್ ಪವನ್? ಹಾಸನ್ ಟು ಬೆಂಗಳೂರು. ಟಿಕೆಟ್. ಯಾರಿವರು? ಡಾಕ್ಟರ್. ಕಂಡಕ್ಟರ್. ನೆಕ್ಸ್ಟ್ ಲುವಿಕಾ? ದೊಡ್ಡ ಬಂದಿದ್ದವ. ಮಾತ್ರೆ ಬರ್ಕೊಡ್ತೀನಿ ತಗೊಳ್ಳಿ. ಗುಡ್. ಯಾರಿವರು? ಡಾಕ್ಟರ್. ಅದೇ ರೀತಿ ನೆಕ್ಸ್ಟು 5ನೇ ಅವಧಿ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಂತೇಳಿ. ಈ ಒಂದು ಅವಧಿಯಲ್ಲಿ ಲೆಟ್ ಅಸ್ ಡ್ರಾ ಎ ಪಿಕ್ಚರ್ ಆಫ್ ಎ ಗಾರ್ಡನ್ ಅಂತ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟು ಇಲ್ಲಿ ಒಂದು 3 ರೀತಿಯ ಒಂದು ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ. ವಿಡಿಯೋ ಇದ್ದಾವೆ, ಅದೇ ರೀತಿಯಲ್ಲಿ ನೀವು ನಿರ್ವಹಣೆ ಮಾಡಬಹುದು. ನೆಕ್ಸ್ಟ್ ಮಕ್ಕಳೇ, ನಿಮ್ಮ ಮುಂದೆ ಒಂದು ಮಿಂಚುಪಟ್ಟಿದ ಬಾಕ್ಸ್ ಇದೆ. ಪ್ರತಿಯೊಬ್ಬರು ಒಂದೊಂದು ಮಿಂಚುಪಟ್ಟಿನ ತಗೊಂಡು ಅದರಲ್ಲಿ ನಾನು ಏನು ಬರೆದಿದ್ದೀನಿ ಆ ಚಿತ್ರವನ್ನು ನೀವು ಬಿಡಿಸ್ಬೇಕು. ಬೇಗ ಫಾಸ್ಟ್ ಎಲ್ಲವನ್ನು ತಗೊಳ್ಳಿ. ತಗೊಂಡಿದ್ದೀರಾ? ಈಗ ಇಲ್ಲಿ ಸ್ಕೆಚ್ ಪೆನ್ ಇದೆ ಅಲ್ವಾ, ಗಮ್ ಇದೆ ಅಲ್ವೇನ್ರಪ್ಪ? ಪ್ರತಿಯೊಬ್ಬರು ತಗೊಳ್ಳಿ. ತಗೊಂಬಿಟ್ಟು ಪ್ರತಿಯೊಬ್ಬರು ಆ ಚಿತ್ರವನ್ನು ಪೇಪರನ್ನು ಅಂಟಾಕೊಳ್ಳಿ. ನಿಮ್ಮ ಫ್ರಂಟ್ ಪೇಜಿಗೆ ಅಂಟಾಕೊಂಬಿಟ್ಟು ಪ್ರತಿಯೊಬ್ಬರು ಬರಿಬೇಕು. ಬೇಗ ಫಾಸ್ಟಾಗಿ. ಎಲ್ಲ ಬರೆಯೋಕ್ಕೆ ಶುರು ಮಾಡಿ. ಯಾರ್ಯಾರಿಗೆ ಯಾವ್ಯಾವ್ದು ಬಂದಿದೆ ಹಾಗೆ ಮಿಂಚುಪಟ್ಟಿನ ಹಿಡಿದು. ತೆಂಗಿನ ಮರದ ಚಿತ್ರ. ನೆಕ್ಸ್ಟ್ ಇದು ನನ್ನ ಪ್ರೀತಿಯ ಆನೆ, ನನ್ನ ಇಷ್ಟದ ಕಾರು. ಆಮೇಲೆ ಏನದು ಈ ಕಡೆ ತಿರುಸು. ಗುಲಾಬಿ ಹೂವಿನ ಚಿತ್ರ. ನಿಂದೇನು ಓದು? ಒಂದು ಹಣ್ಣಿನ ಚಿತ್ರ. ಆಮೇಲೆ ದ್ರಾಕ್ಷಿ ಗೊಂಚಲು ಚಿತ್ರ.
ಹಾಗೆ ಅದು ಒಂದು ಹೂವಿನ ಚಿತ್ರ, ನನ್ನ ಇಷ್ಟದ ಮನೆ, ಹಡಗಿನ ಚಿತ್ರ, ನನ್ನ ಇಷ್ಟದ ಚಿಟ್ಟೆ. ಉದ್ಯಾನವನದ ಚಿತ್ರವನ್ನು ಬಿಡಿಸ್ತಾ ಇದ್ದೀನಲ್ವಾ, ಅದೇ ರೀತಿ ನೀವು ನಿಮಗೆ ಒಂದೊಂದು ಹಾಳೆಗಳು ವೈಟ್ ಶೀಟ್ ಕೊಟ್ಟಿದ್ದೀರಲ್ವಾ, ಅದರಲ್ಲಿ ಉದ್ಯಾನವನದ ಚಿತ್ರವನ್ನು ಬಿಡಿಸ್ಬೇಕು. ಸ್ವಲ್ಪ ಫಾಸ್ಟಾಗಿ ಬಿಡ್ರಿ. ಕಾಣಿಸ್ತಾ ಇದೆಯಾ ನಿಮಗೆ ಉದ್ಯಾನವನ ಬರೆದಿರೋದು? ಇಲ್ಲಿ ಮರ ಇದೆ, ಹೂವಿನ ಗಿಡಗಳಿದೆ, ಮತ್ತು ಪಕ್ಕ ಒಂದು ಡಸ್ಟ್ಬಿನ್ ಇದೆ, ಉಯ್ಯಾಲೆ ಇದೆ, ಮತ್ತು ಬಾಗಿಲಿದೆ. ಬೇಗ ಬೇಗ ಬಿಡಿಸಿ. ಎಲ್ಲಿ ಬಿಡಿಸಿರೋ ತೋರಿಸ್ರಿ. ಆಮೇಲೆ ಬಿಡಿಸ್ಬಿಟ್ಟು ನನಗೆ ತೋರಿಸ್ಬೇಕು, ಸರಿನಾ? ನೆಕ್ಸ್ಟು 6ನೇ ಅವಧಿ ಔಟ್ಡೋರ್ ಗೇಮ್ಸ್. ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಇದೆ. ವಜ್ರಾಸನ ಮೇಡಮ್ ಕೂಡ ಇಲ್ಲಿ ವಜ್ರಾಸನದ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನೀವು ಕೂಡ ನಿಮಗೆ ಯೋಗ ಅಥವಾ ಏನು ಯೋಗಾಭ್ಯಾಸ ಇತ್ತು ಅಂದರೆ ಅಥವಾ ಯೂಟ್ಯೂಬ್ನಲ್ಲಿ ಕೆಲವೊಂದು ಬರ್ತವೆ, ಸೊ ಅವನ್ನ ನೋಡಿಕೊಂಡು ಕೂಡ ನೀವೇನು ಮಾಡ್ಬೋದು, ಮಕ್ಕಳಿಗೆ ಕೆಲವೊಂದು ಆಸನಗಳನ್ನು ಪರಿಚಯ ಮಾಡಿಸ್ಬೋದು. ಇಲ್ಲ ವಜ್ರಾಸನ ಅಂತ ಹೇಳಿ ಕೊಟ್ಟಿದ್ದಾರೆ, ಸೊ ಅದಕ್ಕೆ ಪೂರಕವಾಗಿ ನೀವು ವಜ್ರಾಸನವನ್ನು ಮಕ್ಕಳಿಂದ ಹೇಗೆ ನಿರ್ವಹಣೆ ಮಾಡೋದು ಅನ್ನೋದನ್ನು ಕೂಡ ನೀವಲ್ಲಿ ಹೇಳ್ಕೊಡ್ಬೋದು. ಎಲ್ಲ ಮಕ್ಕಳು ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಕೂತ್ಕೊಂಡ್ರೆ ಎಲ್ಲರೂ ಬೆನ್ನನ್ನು ನೇರ ಮಾಡಿ, ಕಣ್ಮುಚ್ಕೊಳ್ಳಿ. ಹಾಗೆ ಉಸಿರಾಟದ ಕ್ರಮಗಳನ್ನು ಹೇಳ್ಕೊಟ್ಟಿದ್ದೆ ಅಲ್ವಾ ನಿಮಗೆ? ಉಸಿರನ್ನು ಒಳಗೆ ತೆಗೆದುಕೊಳ್ಳೋದನ್ನು ಏನಂತ ಕರೀತಾರೆ? ಪೂರಕ. ಸ್ವಲ್ಪ ಹೊತ್ತು ಹಾಗೆ ಉಸಿರನ್ನು ಇಟ್ಕೊಳ್ಳೋದನ್ನ ಏನಂತ ಕರೀತಾರೆ? ಕುಂಭಕ. ಉಸಿರನ್ನು ಇಟ್ಕೊಂಡಾದ್ಮೇಲೆ ಆಚೆ ಬಿಡೋದನ್ನ ಉಸಿರನ್ನು ಏನಂತ ಕರೀತಾರೆ? ರೇಚಕ. ಹಾಗೆ ಸ್ವಲ್ಪ ಹೊತ್ತು ಆಚೆ ಬಿಟ್ಟಾದ್ಮೇಲೆ ಶ್ವಾಸಕೋಶ ಗಾಳಿ ತಗೊಳ್ಳದೇ ಇರೋದ ಸ್ಥಿತಿಯನ್ನು ಏನಂತ ಕರೀತಾರೆ? ಶೂನ್ಯಕ ಅಂತ ಕರೀತಾರೆ. ನಾವು ಆ ಥರ ಎಲ್ಲ ಮಾಡಬಾರ್ದು. ಕಣ್ಮುಚ್ಕೊಂಡು ಬೆನ್ ಸ್ಟ್ರೇಟ್ ಮಾಡ್ಕೊಂಡು ಕೂತ್ಕೋ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಸ್ವಲ್ಪ ಹೊತ್ತು ಹಾಗೆ ಇಟ್ಕೊಳ್ಳಿ. ನಿಧಾನವಾಗಿ ಉಸಿರನ್ನು ಆಚೆಗೆ ಬಿಡಿ. ಒಂದು 2-3 ಸಲ ಈ ರೀತಿಯೇ ಮಾಡಿ. ಪ್ರತಿದಿನ 10 ಸಲ ಮಾಡಬೇಕು. ಬೆಳಿಗ್ಗೆ 10 ಸಲ ಮತ್ತು ಸಂಜೆ 10 ಸಲ. ನೆಕ್ಸ್ಟು 7ನೇ ಅವಧಿ ಸ್ಟೋರಿ ಟೈಮ್. ಇಲ್ಲಿ ನ್ಯಾಚುರಲ್ ಬ್ಯೂಟಿ ಇದಕ್ಕೆ ಸಂಬಂಧಪಟ್ಟಂತಹ ಸ್ಟೋರಿಯನ್ನು ನಿರ್ವಹಣೆ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಮಾಸ್ಕ್ಸ್ ಅಂದರೆ ಮುಖವಾಡಗಳನ್ನ ಬಳಸಿ ನೀವು, ಯಾಕೆಂದರೆ ಈಗಾಗಲೇ ನಲಿಕಲಿ ಕಿಟ್ ಅಂತ ಲಾಸ್ಟ್ ಟೈಮ್ ಕಿಟ್ ಕೊಟ್ಟಿದ್ದಾರಲ್ಲ, ಅದರಲ್ಲಿ ಕೆಲವೊಂದು ಮುಖವಾಡಗಳನ್ನು ಕೊಟ್ಟಿದ್ದಾರೆ. ಸೊ ಆ ಮುಖವಾಡಗಳನ್ನು ಬಳಸ್ಕೊಂಡು ನೀವು ಈ ಒಂದು ಸಹಜ ಸೌಂದರ್ಯ ಎಂಬಂತಹ ಒಂದು ಕಥೆ ಏನಿದೆಯೋ ಅದನ್ನು ನಾಟಕಾಭಿನಯದ ರೂಪದಲ್ಲಿ ನೀವು ನಿರ್ವಹಣೆ ಮಾಡಬೇಕಾಗತ್ತೆ. ಇನ್ನು ಕೊನೆಯ ಅವಧಿ ಸಿ ಯು ಅಗೇನ್ ಅಂತೇಳಿ, ಇದು ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಈ ದಿನದಲ್ಲಿ 7 ಅವಧಿಗಳಲ್ಲಿ ನಿರ್ವಹಣೆ ಮಾಡಿರುವಂತಹ ಎಲ್ಲ ಚಟುವಟಿಕೆಗಳನ್ನು ಮತ್ತೊಮ್ಮೆ ಪುನರಾವರ್ತನೆ ಅಂದರೆ ರಿಕಾಲ್ ಮಾಡಿಸಿ ನೆಕ್ಸ್ಟ್ ನಾಳೆಗೆ ಬೇಕಿರುವಂತಹ ಒಂದು ಚಟುವಟಿಕೆಗಳ ಪ್ಲ್ಯಾನಿಂಗನ್ನು ಕೂಡ ನಾವಲ್ಲಿ ನಿರ್ವಹಣೆ ಮಾಡಬೇಕಾಗತ್ತೆ. ಜೊತೆಗೆ ಮಕ್ಕಳಿಗೆ ಹೋಮ್ವರ್ಕ್ ಏನಾದರೂ ಕೊಡುವಂಥದ್ದಿದ್ದರೆ ಅದನ್ನು ಕೂಡ ನಿರ್ವಹಣೆ ಮಾಡಬಹುದು. ಜೊತೆಗೆ ಇಲ್ಲಿ ಯಾವೆಲ್ಲ ಒಂದು ವರ್ಕ್ಶೀಟ್ಗಳನ್ನು ಬಳಸಬೇಕು ಅನ್ನೋದನ್ನು ನಾನು ಡೈರಿನಲ್ಲಿ ರೆಫರ್ ಮಾಡಿದ್ದೀನಿ. ಸೊ ಇಲ್ಲಿ ನೀವು ಅಲ್ಲಿ ಕೆಲವೊಂದು ಡೈರಿನಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಅಲ್ಲಿ 33, 37 ಈ ರೀತಿ ಎಲ್ಲ ನಂಬರ್ಸ್ನ ಕೊಟ್ಟಿದ್ದೀನಿ. ನಿಮಗಲ್ಲಿ ILಗೆ ಸಂಬಂಧಪಟ್ಟಂತೆ 20 ವರ್ಕ್ಶೀಟ್ಸ್ ಇರೋದು. ಬಟ್ ನಮಗೆ ಇಲ್ಲಿ ಪ್ರೊವೈಡ್ ಮಾಡಿರುವಂತಹ ಇಂಗ್ಲೀಷ್ ವರ್ಕ್ಶೀಟ್ಸ್ ವಿದ್ಯಾಚೇತನ ವರ್ಕ್ಶೀಟ್ಸಲ್ಲಿ ತುಂಬ ವರ್ಕ್ಶೀಟ್ಸ್ ಇದ್ದಾವೆ. ಅದರಲ್ಲಿ ನಾನು ಯಾವ ಒಂದು ಅವಧಿಗೆ ಯಾವ ಒಂದು ವರ್ಕ್ಶೀಟ್ ಸೂಟ್ ಆಗುತ್ತೆ ಅನ್ನೋದನ್ನು ಚಾಯ್ಸ್ ಮಾಡಿ ನಾನು ವರ್ಕ್ಶೀಟ್ ನಂಬರನ್ನು ನಾನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ನಿಮಗಲ್ಲಿ ಒಂದು ವರ್ಕ್ಶೀಟ್ಗಳು ಅವೈಲೇಬಲ್ ಇದೆ. ಸೊ ಹಾಗಾಗಿ ಅದೇ ವರ್ಕ್ಶೀಟ್ಗಳನ್ನ ನಿರ್ವಹಣೆ ಮಾಡಿ. ಯಾಕೆಂದರೆ ಪ್ರತಿ ಅವಧಿಗೂ ಸಂಬಂಧಪಟ್ಟಂತೆ ಗೆಸ್ ದ ಸ್ಮೆಲ್ ಅಂತ ಹೇಳಿದರೆ ಅದಕ್ಕೆ ಪೂರಕವಾಗಿ ಯಾವ ಒಂದು ವರ್ಕ್ಶೀಟ್ ಯೂಸ್ ಆಗುತ್ತೋ ಆ ವರ್ಕ್ಶೀಟ್ನ ಕೊಡಿದೆ. ಯಾಕೆಂದರೆ ತುಂಬ ವರ್ಕ್ಶೀಟ್ಗಳಿದೆ, ಅದರಲ್ಲಿ ಯಾವುದನ್ನು ಮಾಡಬೇಕು ಅಂತ ಕನ್ಫ್ಯೂಷನ್ ಇದೆ. ಹಾಗಾಗಿ ಕೆಲವೊಂದು ವರ್ಕ್ಶೀಟ್ಗಳನ್ನ ಅಲ್ಲಿ ಬಳಸೋಣ ಅಂತ ಹೇಳ್ತಾ ಈ ದಿನದ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಏನಾದರೂ ಕಮೆಂಟ್ಸ್ ಇತ್ತು ಅಂದರೆ ಅಥವಾ ಅಡಿಷ್ನಲ್ ಆಗಿ ಏನಾದರೂ ಸೇರಿಸಬೇಕಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.